ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶನಿವಾರ ಬೆಳಗ್ಗೆ ಬೇಗನೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಬೆಳಿಗ್ಗೆನೇ ಪೂಜೆ ಮಾಡಬೇಕು ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಏನೇನೆಲ್ಲ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಬೇಗನೆ ಎದ್ದು ಮನೆಯೆಲ್ಲ ಒರೆಸಿ ಬಾಗಿಲಿಗೆ ಅರಿಶಿನ ಕುಂಕುಮನ ಆಲ್ರೆಡಿ ಇಟ್ಟಿದ್ದೀನಿ. ಇವಾಗ ಹೂವನ್ನ ಇಡ್ತಾ ಇದ್ದೀನಿ. ನಾನು ಪ್ರತಿ ಶನಿವಾರನೂ ಕೂಡ ಮನೆಯಲ್ಲಿ ಪೂಜೆ ಮಾಡ್ತೀನಿ. ಯಾಕೆಂದರೆ ನಮ್ಮ ಮನೆಯ ದೇವರು ವೆಂಕಟೇಶ್ವರ. ಶುಕ್ರವಾರನೂ ಕೂಡ ಮಾಡ್ತೀನಿ, ಯಾಕೆಂದರೆ ಅವತ್ತು ಲಕ್ಷ್ಮೀ ವಾರ ಆಗಿರೋದ್ರಿಂದ. ಹಾಗೆಯೇ ಮನೇಲಿ ಪೂಜೆ ಮಾಡೋದರಿಂದ ಮನಸ್ಸಿಗೇನೋ ಒಂಥರ ನೆಮ್ಮದಿ, ಮನೇಲಿ ಕೂಡ ಕಳೆ ತುಂಬಿರುತ್ತೆ ಅಂತ ನನ್ನ ಪ್ರಕಾರ. ಹಾಗೆಯೇ ಇದು ಅಷ್ಟದಳ ಪದ್ಮ ರಂಗೋಲಿನ ಬಿಡಿಸಿದ್ದೀನಿ. ಎಡಗಡೆ ಶಂಖನ ಬಿಡಿಸಿದ್ದೀನಿ, ಬಲಗಡೆ ವಿಷ್ಣುವಿನ ಚಕ್ರನ ಬಿಡಿಸಿದ್ದೀನಿ. ನಾನು ಪ್ರತಿ ಶನಿವಾರ ಇದೇ ರೀತಿ ರಂಗೋಲಿನ ಬಿಡಿಸ್ತೀನಿ. ನನಗಂತೂ ಈ ರೀತಿ ರಂಗೋಲಿ ತುಂಬಾ ಇಷ್ಟ. ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಇದೇ ರೀತಿ ನಿಮ್ಮ ಹೊಸ್ತಿಲಿನ ಮುಂದೆ ಬಿಡಿಸ್ರಿ, ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವು ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನೇನು ಮಾಡ್ತೀವಿ ಏನು ಅಂತ ಎಲ್ಲನೂ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ವೆದರ್ ಅಂತೂ ಸೂಪರಾಗಿದೆ. ಮಣ್ಣಿನ ವಾಸನೆ, ಈ ಪ್ರಕೃತಿ ನೋಡ್ತಾ ಇದ್ರೇ ಸೂಪರ್ ಅಂತ ಫೀಲ್ ಆಗ್ತಿದೆ ರೋಡಲ್ಲಂತೂ. ಹಾಗೆಯೇ ನಾವು ಕನಕಪುರದಲ್ಲಿರೋ ಹೋಟೆಲಲ್ಲಿ ಮಸಾಲೆ ದೋಸೆ ತಿನ್ಕೊಂಡು ಹೋದ್ವಿ. ನಾವು ಯಾವಾಗ ಊರಿಗೆ ಹೋದ್ರೂ ಇಲ್ಲಿ ಬಂದು ಮಸಾಲೆ ದೋಸೆ ತಿನ್ಕೊಂಡು ಹೋಗ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಏನಾದರೂ ಬಂದರೆ ಕನಕಪುರಕ್ಕೆ ಈ ಹೋಟೆಲಲ್ಲಿ ತಿನ್ಕೊಂಡು ಹೋಗಿ, ಸೂಪರಾಗಿರುತ್ತೆ ಟೇಸ್ಟು. ಹಾಗೆಯೇ ನಾವು ಊರಿಗೆ ಹೋಗೋಷ್ಟೊತ್ತಿಗೆ ಈವ್ನಿಂಗ್ ಆಗೋಯಿತು. ಈ ವಿಡಿಯೋ ನಿಮಗೆ ಲೈಕ್ ಆಗಿದರೆ ಪ್ಲೀಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಈ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು.